ಹಾಯ್ ಹಲೋ ಎಲ್ಲ ನನ್ನ ಸಬ್ಸ್ಕ್ರೈಬರ್ಸ್ ದೇವರುಗಳಿಗೆ ನಮಸ್ಕಾರಗಳು. ಈ ವಾರ ಬಿಗ್ ಬಾಸ್ ಮನೆಯಲ್ಲಿ ಡಬಲ್ ಎಲಿಮಿನೇಷನ್ ಇದ್ದು ಈಗಾಗಲೇ ಬಿಗ್ ಬಾಸ್ ಮನೆಯಲ್ಲಿ ಒಬ್ಬ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಫೈನಲ್ ತಲುಪುವ ಸಾಮರ್ಥ್ಯ ಇದ್ದ ಸ್ಪರ್ಧಿ ಶನಿವಾರದ ಎಪಿಸೋಡ್ನಲ್ಲಿ ಎಲಿಮಿನೇಟ್ ಆಗಿದ್ದಾರೆ. ಹೌದು, ಆ ಸ್ಪರ್ಧಿ ಯಾರೆಂದರೆ ಅದು ಸೂರಜ್. ಈ ಮೊದಲೇ ಹೇಳಿದ ಹಾಗೆ ಇದು ಬಿಗ್ ಬಾಸ್ ಕಡೆಯಿಂದ ಯಾವುದೇ ರೀತಿಯ ಫ್ರಾಂಕ್ ಎಲಿಮಿನೇಷನ್ ಅಲ್ಲ ಮತ್ತು ಸೂರಜ್ನನ್ನು ಸೀಕ್ರೆಟ್ ರೂಮಿಗೆ ಕರೆಸಿಲ್ಲ. ಇದು ಪಕ್ಕಾ 100% ನಿಜ. ಇನ್ನು ಈ ವಾರದ ಕಿಚ್ಚನ ಪಂಚಾಯಿತಿ ಇರಲಿಲ್ಲ. ಅದಕ್ಕೆ ಮುಖ್ಯ ಕಾರಣ ಮಾರ್ಕ್ ಸಿನಿಮಾ ಬಿಡುಗಡೆ ಆಗಿದ್ದು ಕಿಚ್ಚ ಸುದೀಪ್ ಅದರ ಕೆಲಸದಲ್ಲಿ ಬ್ಯುಸಿ ಇದ್ದಾರೆ. ಹಾಗಾಗಿ ಶನಿವಾರದ ಎಪಿಸೋಡ್ನಲ್ಲಿ ಬಿಗ್ ಬಾಸ್ ಮನೆಗೆ ಮೊದಲು ಲಕ್ಷ್ಮೀ ಬಾರಮ್ಮ ಧಾರಾವಾಹಿಯ ಪಾತ್ರಧಾರಿಗಳು ಬಂದಿರುತ್ತಾರೆ. ಅವರು ಮೊದಲಿಗೆ ಗಿಲ್ಲಿಯನ್ನು ಸೇವ್ ಮಾಡಿ ಬಿಗ್ ಬಾಸ್ ಮನೆಯಿಂದ ಹೊರಗೆ ನಡೆಯುತ್ತಾರೆ. ಸ್ವಲ್ಪ ಸಮಯದ ನಂತರ ಬಿಗ್ ಬಾಸ್ ಮನೆಗೆ ಕೆಡಿ ಸಿನಿಮಾದ ಪ್ರಮೋಷನ್ಗೆ ನಿರ್ದೇಶಕ ಪ್ರೇಮ್ ಮತ್ತು ನಟಿ ರೇಷ್ಮಾರವರು ಬರುತ್ತಾರೆ. ಇವರು ಅಶ್ವಿನಿಯನ್ನ ಸೇವ್ ಮಾಡಿ ಬಿಗ್ ಬಾಸ್ ಮನೆಯಿಂದ ಹೊರಗೆ ಹೋಗುತ್ತಾರೆ. ನಂತರ ಬಿಗ್ ಬಾಸ್ ಎಲಿಮಿನೇಷನ್ ಪ್ರಕ್ರಿಯೆ ನಡೆಸುತ್ತಾರೆ. ಸೂರಜ್, ಧ್ರುವಂತ್, ರಾಶಿಕಾ ಮತ್ತು ಸ್ಪಂದನ ಈ 4 ಸ್ಪರ್ಧಿಗಳಿಗೆ ಬಿಗ್ ಬಾಸ್ ತಮ್ಮ ತಮ್ಮ ಫೋಟೋ ಇರುವ ತಿರುಗುವ ವೃತ್ತದ ಮೇಲೆ ನಿಲ್ಲಬೇಕು ಅಂತ ಹೇಳಿ ಎಲಿಮಿನೇಷನ್ ಪ್ರಕ್ರಿಯೆ ಶುರು ಮಾಡುತ್ತಾರೆ. ಹಲವಾರು ಸುತ್ತುಗಳನ್ನ ಸುತ್ತಿದ ನಂತರ ಬಾಜಾರ್ ಆಗುತ್ತೆ. ಆಗ ಸೂರಜ್ನನ್ನ ಬಿಟ್ಟು ಉಳಿದವರು ವೃತ್ತದಿಂದ ಕೆಳಗೆ ಇಳಿದು ಬರುತ್ತಾರೆ. ಈ ರೀತಿ ಸೂರಜ್ ಎಲಿಮಿನೇಟ್ ಆಗುತ್ತಾನೆ. ಇನ್ನೊಬ್ಬರ ಎಲಿಮಿನೇಷನ್ ಇವತ್ತು ನಡೆಯಲಿದೆ. ಇವತ್ತು ಬಿಗ್ ಬಾಸ್ ಮನೆಯಲ್ಲಿ ನಡೆಯುವ ಎಲಿಮಿನೇಷನ್ ನಿಂದ ಸ್ಪಂದನ ಔಟ್ ಆಗಿದ್ದಾಳೆ ಎನ್ನುವ ಮಾಹಿತಿ ಇದೆ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.